90ರಲ್ಲಿ ನನಗೆ ಅವಕಾಶ ತಪ್ಪಿದೆ ಅಂತ ಹೇಳಿದಾರೆ ಅವರು. 90ಯಲ್ಲಿ ನನಗೂ ಅವಕಾಶ ಹತ್ತಿರ ಬಂದಿತ್ತು. ನಮ್ಮವರಿಂದ ಆಗಿರ್ಬೋದು ಅಥವಾ ಕಡಿಮೆ ಸೀಟ್ ಬಂದರೆ ನಾನು ತಪ್ಪಿ ಹೋಗಿದೆ ಅಂತ ಅವರ ಹೇಳುವಂಥ ಉದ್ದೇಶ. ಆವಾಗ ನಾನು ಅವಕಾಶ ಸಿಕ್ಕರೆ ಆಗ್ತಿದ್ದೆ 90ರಲ್ಲಿ ಅಂತ ಅವರು ಹೇಳುವಂಥ ಉದ್ದೇಶ ಪತ್ರಿಕೆಗಳಿಗೆ ಆ ಥರ ಇದೆ. ಅದು ಯಾವ್ದ್ರೆ ಇದ್ರೂ ಇರ್ಬೋದು, ಏನು ಹೇಳಿಕ್ಕಾಗಲ್ಲ. ಅದು ಕೆಲಸ ಅಂದ್ರೆ ಏನು ಆಗಬಾರ್ದು ಏನಿಲ್ಲ. ಎಲ್ಲರಿಗೂ ಆಸೆ ಇದ್ದೇ ಇರ್ತಾರೆ. ಹೊಸಬ್ರಿಗೆ ಅಷ್ಟೇ, ಕಳಬ್ರಿಗೇನೋ ಆಸೆ ಇದ್ದೇ ಇರ್ತದೆ. ಹೊಸಬ್ರಿಗೆ ಬೇಕಂತೇನಿಲ್ಲ. ಮುಂದಿನ 11 ತಿಂಗಳ ನಂತರ ರಾಜ್ಯಸಭಾ ಅವಧಿ ಕರೆಯುವುದು ಮುಗಿದೋಗುತ್ತೆ. ಜೂನ್ ನಂತರದಲ್ಲಿ ಅವರ ರಾಜ್ಯದ ರಾಜಕಾರಣದಲ್ಲಿ ಎಸ್ಟಾಬ್ಲಿಷ್ ಮಾಡುವಂತ ಒಂದು ಪ್ರಯತ್ನ ಏನಾದರೂ ಕೂಡ ತೆರೆಮರೆಯಲ್ಲಿ ಅದು ಹೈಕಮಾಂಡ್ ಡಿಸಿಷನ್ ಮಾಡಬೇಕಲ್ಲ. ಅವರು ಡೆಲ್ಲಿ ಕರ್ಸ್ಕೊಂಡದ್ದು ಹೈಕಮಾಂಡೇ. 90ಯಲ್ಲಿ 2-3 ಪವರ್ ಸೆಂಟರ್ ಆಗೋದು ಬೇಡ ಅಂತ ಈ ಉದ್ದೇಶದಿಂದನೇ ಅವ್ರನ್ನೂ ಡೆಲ್ಲಿ ಕರ್ಸ್ಕೊಂಡಿದ್ದು. ನೀವು ಅಲ್ಲಿ ಮಾಡಿ ನೀವು ಇಲ್ಲಿ ಮಾಡಿ ಅಂತ. ಮತ್ತೆ ವಾಪಸ್ ಕಳಿಸ್ಬೇಕಾದ್ರೆ ಅವರೇ ಡಿಸಿಷನ್ ತೊಗೋಬೇಕಲ್ಲ. ಅವ್ರು ಕರ್ಸ್ಕೊಂಡವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು. ಈಗ ಮತ್ತೆ ಹೋಗ್ಬೇಕಂತೇಳಿ ಅವರೇ ಹೇಳ್ಬೇಕಲ್ಲ. ನಾವ್ಯಾರು ಹೇಳಲಿಕ್ಕೆ ಆಗೋಲ್ಲ, ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಅದು ಅವರೇ ಹೇಳಬೇಕು. ರಾಜಕೀಯ ಭವಿಷ್ಯ ಕಲ್ಬಿದಂಗೆ ಆಗುತ್ತೆ ಅನ್ನೋ ಚರ್ಚೆ. ಇಲ್ಲ, ಅದು ಕಳಿಸ್ಬೇಕಲ್ಲ. ಅದು ಇನ್ನೂ ಕಳಿಸೇ ಇಲ್ಲ. ಅವರು ಕಳಿಸ್ಬೇಕು, ನೋಡೋಣ ಅದು ಯಾರ್ದು ಏನಂತ. ಕಳಿಸೋದು ಬಿಡೋದು ಅವ್ರನ್ನ, ಯಾಕಂದ್ರೆ ಅವ್ರನ್ನು ಡೆಲ್ಲಿಗೆ ಬುಲಾವ್ ಮಾಡಿದ್ದು ಹೈಕಮಾಂಡ್. ಮತ್ತೆ ರಾಜ್ಯಕ್ಕೆ ಕಳಿಸ್ಬೇಕಾದ್ರೆ ಅವರೇ ಕಳಿಸ್ಬೇಕು. ನಾವು ವೇಟ್ ಮಾಡೋಣ. ಇದ್ರಲ್ಲ ಅವಾಗ ಎರಡಪ್ಪ ಇನ್ನೂ ಘರ್ಷಣೆ ಆಗ್ತಿದ್ರೆ ಅದಕ್ಕೆ ಅವ್ರು ಒಬ್ಬನ ಅಲ್ಲಿ ಇಟ್ಟರು, ಒಬ್ರಿಗೆ ಇಲ್ಲಿ ಇಟ್ರು, ಜಗಳಾಡಬೇಡಿ ಅಂತ. ಯಾವ್ದ್ರೆ ಅವ್ರನ್ನ ಇಲ್ಲಿ ಕಳಿಸ್ರೆ ಮತ್ತೊಬ್ನ ಯಾರು ಆ ಕಡೆ ಒಯ್ಬೇಕಾದ್ರೆ, ಒಬ್ರು ಈ ಕಡೆ ಬಂದ್ರೆ ಮತ್ತೊಬ್ನ ಆ ಕಡೆ ಒಯ್ತಾರೆ. ಅವ್ರು ಹೈಕಮಾಂಡ್ ಯಾವಾಗ ಸ್ಟ್ರಾಟಜಿ ಮಾಡ್ತಾರೆ, ಘರ್ಷಣೆ ಆಗ್ಬಾರಂತ ಮಾಡ್ತಾರೆ.